ಕೆಲವೊಂದು ಸಮಸ್ಯೆಗಳು ಹೆಂಗೆ ಉದ್ಭವ ಆಗ್ತವೆ, ಏನು ಎತ್ತ, ಅದರ ಸ್ಥಿತಿಗತಿಗಳೇನು, ಅದರ ಸಂದರ್ಭ ಏನು, ಯಾರು ಯಾವ ಹೆಸರನ್ನು ಇಡಬೇಕು, ಯಾವ ಸಂದರ್ಭದಲ್ಲಿ ಇಡಬೇಕು, ಏನು ಎತ್ತ, ಇದಕ್ಕೆ ಪ್ರಸ್ತಾವನೆ ಯಾಕೆ ಬಂತು, ಇದನ್ನು ಹೇಳ್ಕೊಟ್ಟಂಥವ್ರು ಯಾರು, ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಒಪಿನಿಯನ್ ಕೇಳಿದ್ಯಾಕೆ. ಮೈಸೂರಿನಲ್ಲಿ ರಸ್ತೆ ರಾಜಕೀಯ ಶುರುವಾಗಿದೆ. ರಾತ್ರೋರಾತ್ರಿ ಪ್ರಿನ್ಸಸ್ ರಸ್ತೆಯ ಸ್ಟಿಕ್ಕರ್ ತೆರವುಗೊಳಿಸಲಾಗಿದೆ. KRS ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಲಾಗಿತ್ತು. ನಿನ್ನೆ ಸ್ಟಿಕ್ಕರ್ ಅಂಟಿಸಿ ಪೂಜೆ ಪುನಸ್ಕಾರವನ್ನು ಕೂಡ ಸಂಘಟನೆಯವರು ಮಾಡಿದ್ರು. ಸಿದ್ದರಾಮಯ್ಯನವರ ಹೆಸರಿಡಬೇಕು ಅನ್ನುವಂಥದ್ದು ಕೆಲವರ ಉದ್ದೇಶ. ಇನ್ನು ಚಲವಾಂಬ ಉದ್ಯಾನವನದ ವಿವೇಕಾನಂದ ಪ್ರತಿಮೆ, ಆ ವಿವಿಧೆಡೆ ಪ್ರಿನ್ಸ್ ರಸ್ತೆ ಅನ್ನುವಂಥ ನಾಮಫಲಕವನ್ನು ಅಳವಡಿಸಲಾಗಿದೆ. ಇನ್ನು ಸ್ಟಿಕ್ಕರನ್ನು ತೆರವುಗೊಳಿಸಿದಂಥವ್ರು ಯಾರು, ಅಧಿಕಾರಿಗಳ ಅಥವಾ ಪೊಲೀಸರ? ನೋಡಿ, ಇದು ಪ್ರಿನ್ಸಸ್ ರಸ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನು ಸ್ಟಿಕ್ಕರ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಲ್ವಡಿ ಹಾಗೂ ಕೃಷ್ಣಾಜಮ್ಮಣ್ಣಿ ಭಾವಚಿತ್ರ ಇರುವಂಥ ಸ್ಟಿಕ್ಕರ್. ರಾತ್ರೋರಾತ್ರಿ ಈ ಸ್ಟಿಕ್ಕರ್ಗಳು ಕಾಣಿಸ್ಕೊಂಡು ಅದಾದಮೇಲೆ ಆ ಸ್ಟಿಕ್ಕರನ್ನು ರಿಮೂವ್ ಮಾಡಲಾಗಿದೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಸ್ಟಿಕ್ಕರ್ ಹಾಕಿದ್ದು, ಇನ್ನೊಂದು ಕಡೆಗೆ ಸ್ಟಿಕ್ಕರನ್ನು ತೆಗೆದುಹಾಕಿದ್ದು, ಅದಾದಮೇಲೆ ಪ್ರತಿಭಟನೆ ಮಾಡ್ತಿರುವಂಥ ಕಾರ್ಯಕರ್ತರು. ಇದು ಸಂಗತಿ. ಅಂದರೆ ಸಿದ್ದರಾಮಯ್ಯನವರು ಹೆಸರಿಡಬೇಕು ಅನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದರು. ರಾತ್ರೋರಾತ್ರಿ ಈ ರೀತಿ ಸ್ಟಿಕ್ಕರ್ಗಳು ಕಾಣಿಸ್ಕೊಂಡ್ವು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೆಸರನ್ನು ಇಡಬಾರದು ಅನ್ನುವಂಥದ್ದು ಕೆಲವರ ಆಗ್ರಹ. ಬುಡಾ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರ ಹೆಸರಿದೆ, ನೀವು ಹೇಗೆ ಆ ಹೆಸರನ್ನು ಇಡ್ತೀರಿ ಅನ್ನುವಂಥದ್ದು ಅವರ ಪ್ರಶ್ನೆ. ಹೀಗಾಗಿ ಪ್ರತಿಭಟನೆ ಕೂಡ ಆಗಿದೆ. ಈಗ ಸ್ಟಿಕ್ಕರ್ ಅಂಟಿಸಿರೋದು, ಸ್ಟಿಕ್ಕರ್ ತೆಗೆದಿರೋದು, ಸ್ಟಿಕ್ಕರ್ ತೆಗೆದ ಮೇಲೂ ಕೂಡ ಪ್ರತಿಭಟನೆಗಳಾಗ್ತಾ ಇವೆ. ನೋಡಿ, ರಾತ್ರೋರಾತ್ರಿ ಬಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದರಲ್ಲಿ ಮಹಾರಾಜರ ಫೋಟೋ ಇದೆ, ಕೃಷ್ಣಾಜಮ್ಮಣ್ಣಿ ಫೋಟೋ ಕೂಡ ಇದೆ. ಬರೀ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಘಟನಾ ಸ್ಥಳದಿಂದ. ದಿಲೀಪ್, ನಾವು ನೋಡ್ತಾ ಇದ್ವಿ, ಇನ್ನೆಲ್ಲ ಮುಗಿದು ಇನ್ನು ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇದೊಂದು ಬಾಕಿ ಇತ್ತು ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ಪ್ರಸ್ತಾವನೆ ಸಲ್ಲಿಸಿದಂಥವ್ರು ಯಾರು, ಯಾರ ತಲೆನಲ್ಲಿಂಥ ಒಂದು ಅದ್ಭುತವಾದಂಥ ಐಡಿಯಾ ಬಂತು, ಜೊತೆಗೇನಂದ್ರೆ ಯಾರಾದರೂ ಈ ರೀತಿ ಕಾಂಟ್ರವರ್ಸಿ ಸೃಷ್ಟಿ ಮಾಡಲಿಕ್ಕೋಸ್ಕರನೇ ಈ ರೀತಿ ಹೆಸರಿಡಬೇಕು ಸಿದ್ದರಾಮಯ್ಯನವ್ರದ್ದು ಅನ್ನುವಂಥದ್ದು ಏನಾದರೂ ಇಲ್ಲಿ ಆಗಿರ್ಬೋದಾ? ಜೊತೆಗೇನು ಅಂದರೆ ಸಮಯ ಸಂದರ್ಭ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಕಾಮನ್ ಸೆನ್ಸ್ ಇಲ್ಲ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ಈ ಸಂದರ್ಭದಲ್ಲಿ ಇಷ್ಟೊಂದು ಆರೋಪ ಪ್ರತ್ಯಾರೋಪಗಳನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಹೆಸರಿಟ್ಟರೆ ಇದೊಂದು ದೊಡ್ಡ ಇಶ್ಯೂ ಆಗುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ವ? ಹಾಗಾದರೆ ಅದೆಲ್ಲ ಆದಮೇಲೆ ಈಗ ಸ್ಟಿಕ್ಕರ್ ಅಂಟಿಸೋದು, ಸ್ಟಿಕ್ಕರ್ ತೆಗೆಯೋದು, ಇದು ಬೇರೆ ಶುರುವಾಗಿದೆ. ಏನು ನಡೀತಾ ಇದೆ ದಿಲೀಪ್? ಖಂಡಿತಗಳು ರಂಗನಾಥ್, ಕಳೆದ 15 ದಿನಗಳಿಂದನೂ ಮೈಸೂರಿನಲ್ಲಿ ಈ ಒಂದು ಹೆಸರಿಡುವ ವಿಚಾರ ಸಾಕಷ್ಟು ಜಟಾಪಟಿ ನಡೀತಾ ಇರುವಂಥದ್ದು. ಮೈಸೂರಿನ KRS ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿದೆ ಅನ್ನುವಂಥದ್ದು ಕೆಲವರ ವಾದ ಆಗಿರುವಂಥದ್ದು. ಆದರೆ ಕಾಂಗ್ರೆಸ್ ನಾಯಕರುಗಳು ಒಂದು ವಾದ ಮಾಡ್ತಾ ಇರುವಂಥದ್ದು, ಅದಕ್ಕೆ ಯಾವುದೇ ಹೆಸರಿಲ್ಲ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು. ಈಗ ಅದೇ ಒಂದು ರಸ್ತೆಯಲ್ಲಿದ್ದೇನೆ. ಈ ಒಂದು ರಸ್ತೆ ಏನಿದೆ ಇದು KRS ರಸ್ತೆ ಅಂತಲೇ ಹೆಸರಿಂದ ಕರೆಯಲಾಗ್ತಿತ್ತು. ಆದರೆ ಈ ಒಂದು ರಸ್ತೆಯನ್ನು ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಮಹಾರಾಜರ ಕಾಲದಿಂದನೂ ಇತ್ತು ಅನ್ನುವಂಥದ್ದು ಕೆಲವರ ವಾದ ಇರುವಂಥದ್ದು. ಅದಕ್ಕೆ ಒಂದಷ್ಟು ಪೂರಕವಾದಂಥ ದಾಖಲೆಗಳು ಇದೆ ಅನ್ನುವಂಥದ್ದು ವಾದ ಆಗಿರುವಂಥದ್ದು. ಆದರೆ ಕಾಂಗ್ರೆಸ್ನ ನಾಯಕರುಗಳು ಈ ಒಂದು ವಿಚಾರವಾಗಿ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಇರಲಿಲ್ಲ, ಆದರೆ ಈ ಒಂದು ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅನ್ನುವಂಥದ್ದು ಅವರ ವಾದ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಹರೀಶ್ ಗೌಡರಾದಂಥ ಶಾಸಕರಾದಂಥ ಹರೀಶ್ ಗೌಡರು ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು. ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಸಾಕಷ್ಟು ಹೋರಾಟ ನಡೀತಾ ಇರುವಂಥದ್ದು. ಆದರೆ ಈ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೆಸರಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಸಂಘಟನೆಯ ಸದಸ್ಯರುಗಳು ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಬೋರ್ಡ್ ಯಾವುದೇ ಈ ರಸ್ತೆಯಲ್ಲಿ ಇರಲಿಲ್ಲ. ಈ ಒಂದು ರಸ್ತೆಗೆ ಬೋರ್ಡನ್ನು ಹಾಕುವಂಥ ಕೆಲಸವನ್ನು, ಸ್ಟಿಕ್ಕರನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಒಂದು ರಸ್ತೆಗೆ ಯಾವಾಗ ಸ್ಟಿಕ್ಕರನ್ನು ಹಾಕಿದ್ರು ರಾತ್ರೋರಾತ್ರಿ ಈ ಒಂದು ಸ್ಟಿಕ್ಕರನ್ನು ತೆಗೆಯುವಂಥ ಕೆಲಸವೂ ಕೂಡ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ವಿಚಾರ ಸಾಕಷ್ಟು ವಿವಾದವನ್ನು ಎಬ್ಬಿಸಿದೆ. ಈ ಒಂದು ರಸ್ತೆಗೆ ಯಾವ ಹೆಸರಿಡಬೇಕು ಅನ್ನುವಂಥ
ಅನ್ನುವಂಥದ್ದು ಕೂಡ ಈವರೆಗೂ ಕೂಡ ಸ್ಪಷ್ಟವಾದಂಥ ವಿಚಾರ ಇಲ್ಲ. ಆ ಕಾರಣದಿಂದಾಗಿ ಈ ಒಂದು ರಸ್ತೆಗೆ ಇದ್ದಂಥ ಸ್ಟಿಕ್ಕರ್ ಅನ್ನು ತೆಗೆದುಹಾಕಿದ್ದಾರೆ. ಇಲ್ಲಿ ಕುಂಕುಮ ಆಗಿರ್ಬೋದು, ಹೂ ಆಗಿರ್ಬೋದು, ನಿನ್ನೆ ಪೂಜೆ ಮಾಡಿ ಅಂಟಿಸಿದ್ರು. ಆ ಒಂದು ಪೂಜೆ ಮಾಡಿ ಅಂಟಿಸಿದಂಥ ಸ್ಟಿಕ್ಕರ್ ಅನ್ನ ಈಗ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಈ ಒಂದು ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಈ ಒಂದು ರಸ್ತೆಗೆ ಹೆಸರಿಡಬೇಕು, ಸಿದ್ದರಾಮಯ್ಯನವರು ಹೆಸರಿಡಬೇಕು ಅನ್ನುವಂಥದ್ದು ಒಂದು ಕಡೆ ಜಟಾಪಟಿ ನಡೆಸ್ತಾ ಇದ್ರೆ, ವಿವಿಧ ಸಂಘಟನೆಗಳು ಈ ಒಂದು ರಸ್ತೆಗೆ ಪ್ರಿನ್ಸಸ್ ಅನ್ನುವಂಥ ಹೆಸರಿದೆ, ಅದೇ ಹೆಸರನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.